ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜು ಚೇತುಸ್ ಟೈಲರಿಂಗ್ ಟ್ಯುಟೋರಿಯಲ್. ನಾನು ಇವತ್ತು ನಿಮಗೆ ಅಜ್ಜಿ ಬ್ಲೌಸ್ ಯಾವ ರೀತಿ ಕಟ್ ಮಾಡಬೇಕು ಮತ್ತು ಒಂದೇ ಟೈಮಿಂಗ್ ಎರಡು ಬ್ಲೌಸನ್ನು ಯಾವ ರೀತಿ ಕಟ್ ಮಾಡಬೇಕಂತ ಇವತ್ತು ವಿಡಿಯೋದೊಳಗೆ ಹೇಳ್ಕೊಡಕತ್ತೀನಿ. ಅಜ್ಜಿ ಬ್ಲೌಸ್ ನೋಡಿರಿ, ಇಲ್ಲಿ ತೋರಿಸಾತೀನಿ. ಬಟನ್ ಅದಾವ್ರಿ ಇವರು ಅಜ್ಜಿ ಬ್ಲೌಸ್ ಕಟ್ಟಿಂಗ್. ಇದು ಕಾಯಂ ಕಸ್ಟಮರ್ ನನ್ನ ಕಡೆ ಯಾವಾಗಲೂ ಹಾಕ್ತಿರ್ತಾರೆ ಇವರು. ಹಾಗಾಗಿ ನಾನು ಒಮ್ಮೆ ಒಂದು 4-5 ಹಾಕಿದ್ರೆ ಒಮ್ಮೆ 4-5 ಕಟ್ ಮಾಡಿರ್ತೀನಿ, ಟೈಮ್ ಸೇವ್ ಆಗುತ್ತೆ ಅಂತೇಳಿ. ಈಗ 2 ಬ್ಲೌಸ್ ಕೊಟ್ಟಾರ, ಅದಕ್ಕೆ ಎರಡೂ ಅಟ್ ಎ ಟೈಮ್ ಮಾಡಿ ತೋರಿಸಾತೀನಿ. ನೋಡಿರಿ, ಇಲ್ಲಿ 2 ಬ್ಲೌಸ್ ಅದಾವ್ರಿ. ಸೇಮ್ ಪೀಸಿನ 2 ಬ್ಲೌಸ್, ಬ್ಲ್ಯಾಕ್ ಕಲರ್ನ ಎರಡು ಬ್ಲೌಸ್ ಪೀಸ್ ಕೊಟ್ಟಾರ. ಅದಕ್ಕೆ ನನ್ನ ಟೈಮು ಸೇವ್ ಆಗ್ತೈತಿ, ಸ್ಟಿಚ್ ಮಾಡೋಕ್ಕೂ ಜಲ್ದಿನ ಆಗ್ತೈತೆ ಅಂಥೇಳಿ ನಾನೇನು ಮಾಡಿದೆ, ಎರಡೂ ಒಮ್ಮೆ ಇದು ಮಾಡಾಕತ್ತೀನಿ. ನೋಡ್ರಿ, ಎದೆ ಸುತ್ತ ಐತೆ 9 ಇಂಚ್ ಐತಿ, ಪ್ಲಸ್ 2 ಇಂಚು 11 ಇಂಚು ಎದೆ ಸುತ್ತ ಐತದ ಅವೆಲ್ಲ ತೊಗೊಂಡಿನಿ. 9 ಇಂಚು ಪ್ಲಸ್ 2 ಇಂಚು ತೊಗೊಂಡಿನಿ. ಈ ರೀತಿ ಕರೆಕ್ಟಾಗಿ ಅದೆಲ್ಲ 11 ಇಂಚ್ ಬರುತ್ತಲ್ಲ, ಅಲ್ಲಿ ಫೋಲ್ಡ್ ಮಾಡಿ ಇಟ್ಕೋಬೇಕು. ಬ್ಲೌಸಿನ ಉದ್ದ 13.5 ಇಂಚ್ ಐತೆ ಅವ್ರದ್ದು ರೆಡಿ. ಅದಕ್ಕೆ 1 ಇಂಚ್ ಸೇರಿಸಿ 14.5 ನಾನು ತೊಗೊಂಡು ಒಂದು ಲೈನ್ ಹಾಕ್ಕೊಂಡು ನೋಡಿರಿ. ಈ ರೀತಿ ಒಂದು ಲೈನ್ ಹಾಕ್ಕೋಬೇಕು. ಅಂದರೆ ನಾನು ಅಜ್ಜಿ ಬ್ಲೌಸನ್ನು ಯಾವ ರೀತಿ ಫ್ರಂಟ್ ಬ್ಯಾಕ್ ಬೇರೆ ಬೇರೆ ಕಟ್ ಮಾಡೋಂಗಿಲ್ಲ ರೀ, ಎಟ್ ಎ ಟೈಮ್ ಒಂದೇ ರೀತಿನ ಕಟ್ ಮಾಡ್ತೀನಿ. ಯಾಕಂದ್ರೆ ಅವರಿಗೆ ಬ್ಯಾಕ್ ಪಾರ್ಟ್ ಸ್ವಲ್ಪ ಹೆಚ್ಚಿಗೆ ಬಂದು ಫ್ರಂಟ್ ಪಾರ್ಟ್ಸ್ ಕಡಿಮೆ ಆದರೂ ನಡಿತೈತಿ, ಇಲ್ಲಾಂದ್ರೆ ಎರಡೂ ಸೇಮ್ ಬಂದರೂ ನಡಿತೈತಿ ರೀ. ಯಾಕಂದ್ರೆ ಅವ್ರು ಫಿಟ್ಟಿಂಗ್ ಹೆಂಗೆ ಕುಂದಿರ್ತಾವೆ ಅಂದ್ರೆ ಸ್ವಲ್ಪ ನಾವು ಎರಡೂ ಈಕ್ವಲ್ ಆಗಿಟ್ರೆ ಅಂದ್ರೆ ಅವ್ರಿಗೆ ಫಿಟ್ಟಿಂಗ್ ಸರಿಯಾಗಿ ಬರೋಂಗಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಅಂದ್ರೆ ಹಿಂದೆ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಸ್ವಲ್ಪ ಹೆಚ್ಚು ಕಮ್ಮಿ ಅಂದರೂ ಓಕೆ ಆಗುತ್ತೆ ಅಂತೇಳಿ ನಾನು ಇದೇ ರೀತಿಯೂ ಅವ್ರಿಗೆ ಬ್ಲೌಸ್ ಕಟ್ ಮಾಡಿ ಕೊಡ್ತೀನಿ. ಹಿಂಗೆ ಪರ್ಫೆಕ್ಟಾಗಿ ಬರ್ತೈತೆ ಅವರಿಗೆ. ಹೀಗಾಗಿ ಅದೇ ರೀತಿಯೇ ನಿಮ್ಗೆ ತೋರ್ಸಾಕತ್ತೀನಿ. ಮತ್ತು ನೋಡಿರಿ, ನಾನು ಒಮ್ಮೆ ಇಲ್ಲಿ 2 ಬ್ಲೌಸನ್ನು ಕಟ್ ಮಾಡಾಕತ್ತೀನಿ. ನೀವು ಅಬ್ಸರ್ವ್ ಮಾಡ್ಬೋದು, ಒಮ್ಮೆ 2 ರೀತಿನ ಬ್ಲೌಸ್ ಕಟ್ ಮಾಡತ್ತೀನಿ. ನೋಡಿರಿ, ಅವ್ರ ಅಳತಿ ಬ್ಲೌಸಿಗೆ ನಮ್ದಕ್ಕೆ ಏನೇನು ಯಾವ ರೀತಿ ಇಟ್ಕೋಬೇಕಂಥೇಳಿ ಇವತ್ತಿನ ವಿಡಿಯೋದೊಳಗೆ ತೋರ್ಸಾತೀನಿ ನಾನು. ನೋಡಿರಿ, ಈ ರೀತಿ ಕರೆಕ್ಟ್ ಏನು ಲೈನ್ ಹಾಕಿದ್ನಲ್ಲ ಅಲ್ಲಿಗೆ ಕರೆಕ್ಟಾಗಿ ಡಬಲ್ ಫೋಲ್ಡನ್ನು ಮಾಡಿಕೊಂಡೆ ನಾನು ಮತ್ತು ಅದನ್ನು. ಈಗ ನೋಡಿರಿ, ನಾನು ಫ್ರಂಟ್ ಪಾರ್ಟಿಂದೆಲ್ಲ ಮಾರ್ಕ್ ಹಾಕಿ ತೋರಿಸ್ತೀನಿ. ನೋಡಿರಿ, ನಾರ್ಮಲ್ಲಾಗಿ ಅಜ್ಜಿ ಬ್ಲೌಸ್ ಅಂದರೆ ಯಾರಿಗೂ ಸ್ವಲ್ಪ ನೆಕ್ ಬ್ರಾಡ್ ವೇರ್ ಮಾಡೋಂಗೆ ಇಲ್ಲ ಅವರು. ಹೀಗಾಗಿ ನೆಕ್ಕನ್ನು ನಾವು ಅಂದರೆ ಅದರೊಳಗೆ ಈ ಅಜ್ಜಿ ಸ್ವಲ್ಪ ತೆಳ್ಳಗೆ ಭಾಳ ಅದಾರ. ಹಿಂಗಾಗಿ ನಾವು ಭಾಳ ನೆಕ್ಕನ್ನು ಅಗಲ ಇಡೋಂಗಿಲ್ಲ, ಸ್ವಲ್ಪ ಇಟ್ಕೋತೀನಿ. ನೋಡಿರಿ, ನೆಕ್ಕಿನ ಅಗಲ ಎಷ್ಟು ಇಟ್ಕೋತೀನಪ್ಪ ಅಂತಂದ್ರೆ 1.5 ಇಂಚು ಸಾಕಾಗ್ತೈತಿ. ಇಲ್ಲಿ 1.5 ಇಂಚಿನಷ್ಟೇ ನೆಕ್ಕಿನ ಅಗಲ ಸಾಕಾಗ್ತೈತಿ. 1.5 ಇಂಚಿಗೆ ಮಾರ್ಕ್ ಹಾಕೀನಿ. ನೆಕ್ಸ್ಟ್ ಅವ್ರದ್ದು ಶೋಲ್ಡ್ರ್ ರೆಡಿ 3 ಇಂಚ್ ಐತಿ. ನಮಗೆ ಎಲ್ಲ ಸ್ಟಿಚಿಂಗು ಬೇಕಾಗುತ್ತೆ ಅಂತೇಳಿ 3.25 ಇಂಚ್ ಶೋಲ್ಡ್ರ್ ಇಟ್ಕೊಂಡಿನಿ. ರೆಡಿಯಾಗಿ ನಮಗೆ 3 ಇಂಚ್ ಬರ್ತೈತಿ. ಆರ್ಮೋಲು 5 ಇಂಚ್ ತೆಳ್ಳಗದಾರಲ್ರಿ, 5 ಇಂಚ್ ಸಾಕಾಗ್ತೈತಿ. ಈ ರೀತಿ ಕರೆಕ್ಟಾಗಿ 1.25 ಇಂಚಿಗೆ 1.25 ಇಂಚಿಗೆ ಈ ರೀತಿ ಶೇಪ್ ಹಾಕ್ಕೊಂಡು ನೀವು ಯಾವುದೇ ರೀತಿಯಾಗಿ ನಮ್ಮ ಬ್ಲೌಸಿಗೆ ಹಾಕ್ತಿರಲ್ರಿ ಆ ರೀತಿ ಯಾವುದೇ ಆರ್ಮೋಲ್ ಶೇಪನ್ನು ಹಾಕೋದು ಬೇಕಾಗೋದಿಲ್ಲ. ಇದಕ್ಕೆ ನಾರ್ಮಲ್ಲಾಗಿ ಏನು ನಾವು ಸ್ಕ್ವೇರ್ ಹಾಕಿರ್ತೀವಲ್ಲ ಅದರೊಳಗನ್ನ ಮಾರ್ಕ್ ಹಾಕಿದರೆ ಇವ್ರದ್ದು ಆರ್ಮೋಲ್ ಶೇಪ್ ಮುಗಿತೈತೆ. ನೋಡಿರಿ, ಇದು ಸುತ್ತಳದು 9 ಇಂಚು ಪ್ಲಸ್ 2 ಇಂಚು ಮಾರ್ಕ್ ಹಾಕ್ಕೊಂಡೆ. ನೋಡಿರಿ, ಕ್ರಾಸ್ ಬೆಲ್ಟ್ನವರಿಗೆ 3 ಇಂಚು 2.5 ಇಂಚಿಗೆ ನಾನು ಮಾರ್ಕ್ ಹಾಕ್ಕೊಂಡು ಕರೆಕ್ಟಾಗಿ ಒಂದು ಕ್ರಾಸ್ ಬೆಲ್ಟ್ನ ಶೇಪ್ ಹಾಕ್ಕೊಂಡಿನಿ. ಬೋರ್ಡ್ ಶೇಪ್ ಥರ ಬರಬೇಕು ರೀ, ಆ ರೀತಿ ಹಾಕ್ಕೊಂಡು ಮಾಡ್ಕೊರಿ. ಅಂದ್ರೆ ಕ್ರಾಸ್ ಬೆಲ್ಟ್ನು ಇವರಿಗೆ ಭಾಳ ಬೇಕಾಗೋದಿಲ್ಲ, ಸ್ವಲ್ಪನೇ ತೊಗೊಂಡಿನಿ. ನೋಡಿರಿ, ನೆಕ್ 6 ಇಂಚ್ ತೊಗೊಂಡಿನಿ ಫ್ರಂಟ್ ನೆಕ್. ಮತ್ತು ತೆಳಗೆ ನಾವು ಮೇಲೆಲ್ಲ ಏನು ಮಾಡಿವಿ 1.5 ಇಂಚ್ ತೊಗೊಂಡಿವಲ್ಲ ನೆಕ್ಕಿನ ಬಿಡ್ತಿ, ಇಲ್ಲಿ ತೆಳಗಡೆ 2 ಇಂಚ್ ತೊಗೊಂಡು ಈ ರೀತಿ ಒಂದು ರೌಂಡ್ ಶೇಪನ್ನು ಹಾಕಬೇಕು. ರೌಂಡ್ ಶೇಪ್ ಹಾಕಿ ನೋಡಿರಿ, ಇಲ್ಲಿ ರಾಚಸನ್ನು ಎಷ್ಟು ಹಿಡಿಬೇಕಂದ್ರೆ 3 ಇಂಚಿಗೆ ಹಿಡಿಬೇಕು. 3 ಇಂಚು, ನೆಕ್ಸ್ಟ್ 2 ಇಂಚು, ಅದರ ಸೆಂಟ್ರು 1 ಇಂಚಿಗೆ ಒಂದು ಮಾರ್ಕ್ ಹಾಕಿ ಅಲ್ಲಿಂದ 3 ಇಂಚಿಗೆ ಹೈಟಿಗೆ ಹಾಕ್ಕೊಂಡ್ಬಿಟ್ರೆ ಮುಗೀತು. ಯಾಕಂದ್ರೆ ಅಜ್ಜಿ ಬ್ಲೌಸ್ ಐತಲ್ರಿ, ಹೆವಿ ಚೆಸ್ಟ್ ಇರೋಂಗಿಲ್ಲ ಏನಿಲ್ಲ. ಹಿಂಗೆ ನಾನು 1 ಇಂಚ್ ಅಷ್ಟೇ ತೊಗೊಳಕತ್ತೀನಿ ಆ ಕಡೆ ಈ ಕಡೆ. ನೋಡಿರಿ, ಇಲ್ಲಿ ತೆಳಗಿಂದ 2.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ ಮತ್ತೆ 2.5 ಇಂಚಿಗೆ ಹಾಕ್ಕೋಬೇಕು. ನೆಕ್ಸ್ಟ್ ಈ ಕಡೆ ಆರ್ಮೋಲದ ಶೇಪ್ ಮಾರ್ಕನ್ನು ಹೆಂಗೆ ಹಾಕೋದಂದ್ರೆ ನಾವೇನು ಮೇನ್ ಡಾಟ್ಸ್ ಹಾಕಿರ್ತೀವಲ್ಲ ಅದ್ರ ಸ್ಟ್ರೇಟ್ನ ಇಟ್ಟು ಅದನ್ನು 3.5 ಇಂಚ್ ಅಥವಾ 4 ಇಂಚ್ವರೆಗೂ ನಾವು ಒಂದು ಡಾಚನ್ನು ಹಾಕಿಬಿಟ್ರೆ ನಮ್ಮ ಡಾಚಿಂದೆಲ್ಲ ಕೆಲಸ ಮುಗೀತು. ಇಷ್ಟು ಮಾಡಿದ್ವಿ ಅಂದ್ರೆ ನಮಗೆ ಸ್ಟಿಚಿಂಗ್ ಮಾಡೋ ಹೊತ್ನಾಗ ಭಾಳ ಈಸಿ ಆಗ್ತೈತಿ. ನೋಡಿರಿ, ಇದು ಫ್ರಂಟ್ ಪಾರ್ಟ್ ಗೊತ್ತಾಯ್ತಲ್ರಿ. ಇದ್ರೊಳಗೆ ಬ್ಯಾಕ್ ಪಾರ್ಟ್ ಬ್ಯಾಕ್ ಸೈಡ್ ಐತಿ. ನಾನು ನಿಮಗೆ ಸದ್ ಕಟ್ ಮಾಡಿ ತೋರಿಸ್ತೀನಿ. ನೋಡಿರಿ, ಎಟ್ ಅ ಟೈಮ್ 2 ಬ್ಲೌಸ್ ಕಟ್ ಮಾಡತ್ತೀನಿ. 2 ಬ್ಲೌಸ್ ಕಟ್ ಮಾಡ್ಬೇಕಾದ್ರೆ ಎಷ್ಟು ಹುಷಾರಿರ್ಬೇಕಂದ್ರೆ ಭಾಳ ಹುಷಾರಿರ್ಬೇಕು. ಯಾಕಂದ್ರೆ ಆಗುತ್ತಪ್ಪ ಅಂದ್ರೆ ಕ್ರಾಸ್ ಪೆಟ್ ಕಟ್ ಮಾಡೋದು ನಾವು ಏನು ಮಾಡಿಬಿಡ್ತೀವಿ, ಬ್ಯಾಕ್ ಪಾರ್ಟನ್ನು ತೊಗೊಂಡು ಕಟ್ ಮಾಡಿಬಿಟ್ಟು ಚಾನ್ಸಸ್ ಇರ್ತೈತೆ. ಯಾಕಂದ್ರೆ ನಾವು ನಾರ್ಮಲಾಗಿ ಈ ರೀತಿ ಡಬಲ್ ಫೋಲ್ಡ್ ಇಟ್ಟು ಸ್ಟಿಚ್ ಕಟ್ ಮಾಡಿದ್ರೆ ಹಂಗಿಲ್ಲ. ಎಲ್ಲನೂ ಕಟ್ ಮಾಡೋಕ್ಕೆ ಹೋಗಿ
ನಾವು ಕ್ರಾಸ್ ಬೆಲ್ಟನ್ನು ಬ್ಯಾಕ್ ಪಾರ್ಟ್ ಒಳಗೆ ತೆಗೆದುಬಿಟ್ಟು ಅಂದ್ರೆ ಬ್ಲೌಸ್ ವೇಸ್ಟ್ ಆಗುತ್ತೆ ರೀ. ಯಾಕಂದ್ರೆ ನಮ್ಗೆ ಇದೊಂಥರ ಎಕ್ಸ್ಪೀರಿಯೆನ್ಸ್ ಆಗೈತಿ, ಅದ್ರ ಸಲುವಾಗಿ ನಿಮಗೂ ಆ ರೀತಿ ಆಗಬಾರ್ದು ಅಂತ ಹೇಳಕತ್ತೀನಿ ನೋಡಿರಿ. ಈಗ ಕರೆಕ್ಟಾಗಿ ನಾನು ಈ ಶೋಲ್ಡ್ರನ್ನ ಏನೂ ಕಟ್ ಮಾಡಂಗಿಲ್ಲ ರೀ. ಯಾಕಂದ್ರೆ ಅದನ್ನು ಜಸ್ಟ್ ಒಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡ್ತೀನಿ ರೀ ಇವ್ರದ್ದು. ನೋಡಿರಿ ಇಲ್ಲಿ ನಾನು ಮಾಡ್ತೀನಿ, ಇದ್ರ ಸ್ಟಿಚಿಂಗ್ ವಿಡಿಯೋನು ಹಾಕ್ತೀನಿ. ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಅಜ್ಜಿ ಬ್ಲೌಸ್ ಇದನ್ನು ಡಿಫ್ರೆಂಟಾಗಿ ಕಟ್ ಮಾಡಬೇಕು, ಡಿಫ್ರೆಂಟಾಗಿ ಹೊಲಿಬೇಕು. ಅಂದರೆ ಈಸಿ ಮೆಥಡ್ ಒಳಗೆ ನಿಮ್ಗೆ ಹೇಳ್ಕೊಡಕತ್ತೀನಿ. ಈ ರೀತಿ ಸ್ಟಿಚ್ ಮಾಡಿದ್ರೆ ನಿಮ್ಗೆ ಪರ್ಫೆಕ್ಟಾಗಿ ಬರ್ತೈತಿ, ಏನೂ ಚೇಂಜಸ್ ಆಗಂಗಿಲ್ಲ. ನಾ ಹೇಳುವಂಥ ಮೆಥಡ್ಗಳನ್ನು ಫಾಲೋ ಮಾಡಿಕೊಂಡು ನೀವು ಕರೆಕ್ಟಾಗಿ ಸ್ಟಿಚ್ ಮಾಡಿದ್ರಿ ಅಂದರೆ ನಿಮ್ಗೆ ಕರೆಕ್ಟಾಗಿ ಬರ್ತೈತಿ. ನಾನು ಆಲ್ರೆಡಿ ರೆಡಿ ಮಾಡಿ ಕೊಟ್ಟಿನ ಅವರಿಗೆ ಕರೆಕ್ಟಾಗಿ ಬಂದೈತೆ ಅಂತ ಹೇಳ್ಯಾರ. ಅದಕ್ಕೆ ನಾನು ನಿಮಗೂ ಮಾಡಲಿ ಅಂತ ಹೇಳಿ ಈ ವಿಡಿಯೋನ ಹಾಕಕತ್ತೀನಿ. ನೋಡಿರಿ ಫ್ರೆಂಡ್ಸ, ಟ್ರೈ ಮಾಡಿರಿ, ಟ್ರೈ ಮಾಡಿಕೊಂಡು ಹೇಳ್ರಿ ನನಗೆ ಹೆಂಗೆ ಬಂತು ಅಂತೇಳಿ ಕಮೆಂಟ್ ಮುಖಾಂತರ. ಯಾರಾದರೂ ಹಾಗೆ ಚಾನಲನ್ನು ನೋಡಾಕತ್ತಿದ್ರಂದ್ರೆ, ವಿಡಿಯೋ ನೋಡಾಕತ್ತಿರೋ ಹೊಸಬ್ರು ಯಾರಾದರೂ ನೋಡಾಕತ್ತಿದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಒಂದು ಲೈಕನ್ನು ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ನನ್ನ ಚಾನಲನ್ನು ಶೇರ್ ಮಾಡಿರಿ ಫ್ರೆಂಡ್ಸ್. ನೋಡಿರಿ, ಇದು ಬ್ಯಾಕ್ ಪಾರ್ಟ್, ಇದು ಫ್ರಂಟ್ ಪಾರ್ಟ್. ನೋಡಿರಿ, ಇಲ್ಲಿ ನಾನು ಯಾವುದೇ ಶೋಲ್ಡರ್ ಪಾಯಿಂಟನ್ನು ಕಟ್ ಮಾಡಿಲ್ಲ. ಜಸ್ಟ್ ಅಲ್ಲಿ ಏನು ಮಾಡ್ತೀನಿ, ಒಂದು 1/4 ಇಂಚಿನಷ್ಟು ಒಂದು ಸ್ಟಿಚ್ ಆಗಿಬಿಡ್ತೀನಿ. ಸ್ಟಿಚಿಂಗ್ ವಿಡಿಯೋದೊಳಗೆ ನೋಡಿದ್ರೆ ಅಂದ್ರೆ ನಿಮಗೆ ಐಡಿಯಾ ಬರ್ತೈತೆ ಅದರದ್ದು. ನೋಡಿರಿ, ಬ್ಯಾಕ್ ಪಾರ್ಟಿಂದು ಸ್ಲೀವಿನ ಲೆಂತ್, ಇದು ನೆಕ್ ಲೆಂತ್ ಎಷ್ಟು ಬರುತ್ತೆ ನೋಡಿರಿ, ಅಷ್ಟಕ್ಕೆ ಕರೆಕ್ಟಾಗಿ ಮಾರ್ಕ್ ಹಾಕ್ಕೋಬೇಕು. ಹಾಕ್ಕೊಂಡು ನೋಡಿರಿ, ಕೆಳಗಡೆ ಒಂದು ಸ್ವಲ್ಪ ವಿಡ್ತ್ ಹೆಚ್ಚಿಗೆ ತೊಗೋಬೇಕು. ನಾನು ಮ್ಯಾಗ 1.5 ಇಂಚ್ ತೊಗೊಂಡಿದ್ನಲ್ಲ, ಇದಕ್ಕೆ 2 ಇಂಚು 2/4 ಇಂಚ್ವರೆಗೂ ಅಷ್ಟೇ ತೊಗೊಂಡ್ರೆ ಸಾಕಾಗ. ಅಜ್ಜಿ ಬ್ಲೌಸ್ ಐತಿ, ಭಾಳ ಬ್ರಾಡ್ ಬೇಕಾಗೋದಿಲ್ಲ ಅವರಿಗೆ. 2 ಇಂಚಿನಷ್ಟು ತೊಗೊಂಡ್ರೆ ಸಾಕಾಗ್ತೈತಿ. ನೋಡಿರಿ, ನಾನು ಯಾವಾಗಲೂ ಶೋಲ್ಡ್ರನ್ನು ಈ ಅಜ್ಜಿ ಬ್ಲೌಸ್ಗಳಿಗೆ ಸ್ವಲ್ಪ ಶೋಲ್ಡ್ರನ್ನು ಕಟ್ ಮಾಡೋಕ್ಕೆ ಹೋಗಂಗಿಲ್ಲ. ಸೇಮ್ ಆ್ಯಸ್ ಇಟ್ ಈಸ್ ಶೋಲ್ಡ್ರನ್ನೇ ಇಂದು ಬ್ಯಾಕ್ ಫ್ರಂಟ್ ಜಾಯಿಂಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿರಿ, ಕರೆಕ್ಟಾಗಿ ಅವ್ರದ್ದು ಫ್ರಂಟ್ ನೆಕ್ ಬ್ಯಾಕ್ ನೆಕ್ ನೋಡಿರಿ ಈ ರೀತಿ ಕಟ್ ಮಾಡ್ಕೊಂಡೀನಿ. ನಮ್ದು ಏನು ಅದೇನು ಶೋಲ್ಡ್ರ್ ಪಾಯಿಂಟ್ ಇರುತ್ತಲ್ಲ ಅಲ್ಲೊಂದು ನಾವು ಕಚ್ ಹಾಕೋಬೇಕು. ಅಂದರೆ ಎಲ್ಲಿಗೆ ಬರುತ್ತಾ ನೋಡ್ಕೋಬೇಕು. ನಾವು ಏನು ಅದು ಲೈನ್ ಹಾಕಿವಲ್ಲ, ಲೈನಿಗೆ ಕರೆಕ್ಟಾಗಿ ಒಂದು ಕಚ್ಚನ್ನು 2 ಕಡೆ ಹಾಕೋಬೇಕಂದ್ರೆ ನಾವು ಸ್ಟಿಚ್ ಹಾಕೋದ್ರಿಂದ ಈಸಿ ಆಗ್ತೈತಿ. ನೋಡಿರಿ, ಈ ರೀತಿ ಕರೆಕ್ಟಾಗಿ 2 ಕಡೆ ಕಚ್ ಹಾಕೋರಿ. ಹಾಕ್ಕೊಂಡು ನೀವು ಮಾಡಿದ್ರಿ ಅಂದರೆ ಕರೆಕ್ಟಾಗಿ ನಿಮಗೆ ಸ್ಟಿಚ್ ಮಾಡೋದ್ರಿಂದ ಈಸಿ ಆಗ್ತೈತಿ. ನೋಡಿರಿ, ಇಷ್ಟು ಮಾಡಿಕೊಂಡು ಇದನ್ನ ಎತ್ತಿಟ್ಕೊಂಡ್ಬಿಡೋಣ. ಈಗ ಸ್ಲೀವ್ ಪಾರ್ಟನ್ನು ಸ್ಲೀವ್ ನೋಡಿರಿ, ಕ್ರಾಸ್ ಬೆಲ್ಟನ್ನು ಈ ರೀತಿ ಕರೆಕ್ಟಾಗಿ 2 ಪೀಸ್ 4 ಅಂದರೆ ಇವೆರಡು ಬ್ಲೌಸನ್ನು ನಾನು ಕಟ್ ಮಾಡೋಕತ್ತೀನಿಲ್ಲ. ಹಿಂಗೆ ನಂಗೆ 2 ಪೀಸ್ ಸಿಕ್ಕಾವು, ಇನ್ನೂ 2 ಪೀಸ್ ಬೇಕಾಗ್ತಾವಲ್ಲ. ಅಂದರೆ ಒಂದು ಬ್ಲೌಸಿಗೆ ಹಾಕವು, ಇನ್ನೂ ಒಂದು ಬ್ಲೌಸಿಗೆ ಬೇಕಾಗುವುದನ್ನು ನಾನು ಕಟ್ ಮಾಡ್ಕೊತೀನಿ ಅಂತ. ಕಟ್ ಮಾಡ್ಕೋಬೇಕಾದ್ರೆ ನೋಡಿರಿ, ನನ್ನ ಬಟ್ಟೆ ಎಲ್ಲಿ ಉಳಿದೈತೆ ಎಲ್ಲ ಅಡ್ಜಸ್ಟ್ ಮಾಡ್ಕೊತೀನಿ. ಅದಕ್ಕಿಂತ ಫಸ್ಟ್ ನಾವೇನು ಮಾಡ್ಕೊಳ್ಳೋಣ, ಸ್ಲೀವ್ ಒಂದು ಕಟ್ ಮಾಡಿ ತಗೊಳ್ಳೋಣ. ಯಾಕಂದರೆ ಸ್ಲೀವ್ ಪಾರ್ಟ್ ಮತ್ತು ಕಡಿಮೆ ಬಿತ್ತಂದ್ರೆ ನಮಗೆ ಭಾಳ ಟಫ್ ಆಗ್ತೈತಿ ಬ್ಲೌಸನ್ನು ಅಡ್ಜಸ್ಟ್ ಮಾಡೋದು. ಅದಕ್ಕೆ ಫಸ್ಟ್ ಮೇನ್ ಪಾರ್ಟ್ ಸ್ಲೀವನ್ನೊಂದು ತಗೊಳ್ಳೋಣ. ನೋಡಿರಿ, ಈ ರೀತಿ ಕರೆಕ್ಟಾಗಿ 4 ಫೋಲ್ಡ್ಸನ್ನು ಮಾಡ್ಕೊಳ್ಳೋಣ. ನೋಡಿರಿ, ನಾನು 2 ಸ್ಲೀವನ್ನು 2 ಬ್ಲೌಸಿನ ಸ್ಲೀವನ್ನ ಎಟ್ ಅ ಟೈಮ್ ಕಟ್ ಮಾಡತ್ತೀನಿ ರೀ. ಇದನ್ನು ಸಹ 2 ಪೀಸನ್ನು ತೊಗೊಂಡಿನಿ. ಇಲ್ಲಿ ನನಗೆ 8 ಪೀಸ್ ಸಿಕ್ಕಾವ್ರಿ. ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಕರೆಕ್ಟಾಗಿ ಫೋಲ್ಡ್ ಮಾಡಿ ಇಟ್ಕೋಬೇಕು. ಯಾವಾಗಲೂ ಬಟ್ಟೆನ ಎಷ್ಟು ನೀಟಾಗಿ ಇಟ್ಕೋತೀರಿ ಅಷ್ಟು ಬ್ಲೌಸ್ ನಿಮ್ಗೆ ನೀಟಾಗಿ ರೆಡಿ ಆಗ್ತೈತಿ. ಇಲ್ಲಾಂದ್ರೆ ಬ್ಲೌಸ್ ನೀಟಾಗಿ ರೆಡಿ ಆಗೋದಿಲ್ಲ, ಮತ್ತು ಏನರ ಚೇಂಜಸ್ ಆಗೋ ಚಾನ್ಸ್ ಇರ್ತೈತಿ. ಅದೇ ರೀತಿಯೇ ಅವ್ರದ್ದೇನು ಬ್ಲೌಸ್ ಸ್ಲೀವ್ ಇರುತ್ತಲ್ಲ ಅದನ್ನು ಕರೆಕ್ಟಾಗಿ ಇಟ್ಕೋಬೇಕು. ಕೆಳಗಡೆ ನಮ್ಮ ಫೋಲ್ಡಿಂಗಿಗೆ 1 ಇಂಚಿನಷ್ಟು ಬಟ್ಟೆನ ಏನು ಮಾಡಿಬಿಡ್ಬೇಕು, ಒಂದು ಮಾರ್ಕ್ ಹಾಕಿಬಿಡಬೇಕು. ಈ ರೀತಿ ನೋಡಿ ಒಂದು ಲೈನ್ ಹಾಕಿಬಿಡ್ಬೇಕು. ಆ ಲೈನಿಗೆ ಹೆಚ್ಚು ನಾವು ಏನು ಮಾಡ್ಬೋದು, ಬ್ಲೌಸನ್ನು ಕರೆಕ್ಟಾಗಿ ಇಟ್ಕೋಬೋದು. ನೋಡಿರಿ, ಅದೇನು ಅವ್ರು ಸ್ಟಿಚ್ ಹಾಕಿದೈತಲ್ಲ ಅಲ್ಲಿಂದ ಒಂದು ಮಾರ್ಕ್ ಹಾಕಿ ಅದ್ರ ಮೇಲೆ ಮತ್ತೊಂದು ಅರ್ಧ ಇಂಚಿಗೆ ಒಂದೊಂದು ಮಾರ್ಕ್ ಹಾಕ್ಬೇಕು. ಇಲ್ಲಿ ಸಹ ಒಂದು ಸ್ಟಿಚ್ ಹಾಕಿದ್ದು ಹಿಡಿದು ಮತ್ತು ಮೇಲೆ ಅರ್ಧ ಇಂಚಿಗೆ, ಯಾಕಂದರೆ ಸ್ಟಿಚಿಂಗ್ ಮಾಡೋಕ್ಕೇನು ಬಟ್ಟೆ ಒಳಗೆ ಹೋಗಿರ್ತೈತಲ್ಲ ಅದ್ರ ಸಂಬಂಧ ನಾವು ಮತ್ತು ಮೇಲೆ ಅರ್ಧ ಇಂಚನ್ನು ಇಟ್ಕೋಬೇಕಾಗ್ತೈತಿ. ನೋಡಿರಿ, ಅವ್ರು ಫಿಟ್ಟಿಂಗ್ ಪಾಯಿಂಟ್ ಇಲ್ಲಿಗೆ ಬರ್ತೈತಿ. ಈಗ ನಾವೇನು ಮಾಡೋದು, ಸ್ಲೀವಿನ ಶೇಪ್ ಹಾಕ್ಕೊಳ್ಳೋದು. ನಾನು ಯಾವ ರೀತಿ ಹಾಕಾಕತ್ತೀನಿ ನೋಡಿರಿ, ಈ ರೀತಿ ಸ್ಲೀವಿನ ಶೇಪ್ ಹಾಕಿ ನೀವು ಸಹ ಟ್ರೈ ಮಾಡಿ ನೋಡಿರಿ. ನಾನು ಇದನ್ನು ಫ್ರೀ ಹ್ಯಾಂಡ್ಲೇ ಹಾಕಾಕತ್ತೀನಿ. ಎಷ್ಟು ಈಸಿಯಾಗಿ ಹಾಕ್ಬೋದು, ನೀವು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಕರೆಕ್ಟಾಗಿ ಶೇಪನ್ನು ಕಟ್ ಮಾಡಿ ತಗೊಳ್ಳೋಣ. ಅವ್ರ ಬ್ಲೌಸಿಗೆ ಈ ಸ್ಲೀವ್ ಸಾಕಾಗ್ತೈತಿ. ಏನೋ ನಾನು ಸ್ವಲ್ಪ ಬಟ್ಟೆ ಜಾಸ್ತಿ ಇಡಂದಾರ ಅಂತೇಳಿ ಇಟ್ಟೇನಿ. ಹಂಗೇನು ನಮ್ಮ ಸ್ಟಿಚ್ ಮಾಡೋದು ಕಡಿಮೆ ಬಿತ್ತಂದ್ರೆ ಒಂದು ಇಂಚಿನಷ್ಟು ಅಷ್ಟೇ ಬಟ್ಟೆ ನಾವು ಹಚ್ಕೋಬೇಕಾಗ್ತೈತಿ. ಅಷ್ಟನ್ನು ಹಚ್ಕೊಂಡು ಕರೆಕ್ಟಾಗಿ ಮಾಡ್ಕೊಳ್ಳೋಣ ಅಂತ ನಾನು ಇಲ್ಲೇನು ಯಾವುದನ್ನು ಫಿಟ್ಟಿಂಗ್ ನೋಡಿ ಕರೆಕ್ಟಾಗಿ ತೆಳಗಿನ ಬಟ್ಟೆ ಸಿಗುತ್ತೆ ರೀ. ಬಟ್ ಮೇಲಿನ ಬಟ್ಟೆ ಸ್ವಲ್ಪ ಒಂದು ಇಂಚಿನಷ್ಟು ಅರ್ಧ ಇಂಚಿನಷ್ಟು ಅಷ್ಟೇ ಬಟ್ಟೆ ಕಡಿಮೆ ಬೀಳ್ತೈತಿ. ಆ ಬಟ್ಟೆನ ಇಲ್ಲಿ ಕರೆಕ್ಟಾಗಿ
ಸೆಟ್ ಮಾಡೋದಂತೆ. ಅಂದರೆ ತೆಳಗಿನ ಫಿಟ್ಟಿಂಗ್ ಲೈನ್ ಇಲ್ಲಿ ಸಿಕ್ತ್ರಿ, ಜಸ್ಟ್ ಮೇಲಿನ ನಮಗೆ ಬೇಕಾಗುತ್ತಲ್ಲ ಅದನ್ನು ಅಲ್ಲಂತೆ ಏನೂ ಕಟ್ ಮಾಡ್ಕೊಂಡಿಲ್ಲ, ಹಂಗೆ ಇಟ್ಟೀನಿ ನೋಡಿರಿ. ಇಲ್ಲಿ 4 ಪೀಸನ್ನು ತೊಗೋಬೇಕ್ರಿ, ಮೇಲಿನ 4 ಪೀಸನ್ನು ತೊಗೊಂಡು ಫ್ರಂಟ್ ಪಾರ್ಟನ್ನು ಕಟ್ ಮಾಡಬೇಕು. ನೀವು ಕನ್ಫ್ಯೂಸ್ ಆಗಬೇಡ್ರಿ, ಫೋಲ್ಡಿಂಗ್ ಮಾಡೋದು ಇಂಪಾರ್ಟೆಂಟ್ ಇರ್ತೈತಿ. ನಾ ಎಟ್ ಎ ಟೈಮ್ ಎರಡೂ ಪ್ಲೇನಾಗಿ ಹಾಸೀನಿ, ಎರಡೂ ಕರೆಕ್ಟಾಗಿ ಮಡಚ್ಕೊಂಡು ಹಾಕ್ಕೊಂಡೀನಿ. ಹಿಂಗಾಗಿ ನಮಗೆ ಈ ರೀತಿ ಕಟ್ ಮಾಡಬೇಕು. ನೀವು ಬೇರೆ ಬೇರೆ ಟೈಪ್ ಬೇರೆ ಬೇರೆ ಸ್ಲೀವನ್ನು ಮಡಚ್ಕೊಂಡು ಬೇರೆ ಬೇರೆ ಇಟ್ಕೊಂಡಿದ್ರಿ ಅಂದರೆ ಈ ರೀತಿ ಮಾಡೋಕ್ಕೆ ಬರೋಂಗಿಲ್ಲ. ಎರಡೂ ಬಟ್ಟೆನ ಒಂದ್ರ ಮೇಲೆ ಒಂದು ಇಡಬೇಕು, ಎರಡೂ ಸಹ ಒಂದು ಎಟ್ ಎ ಟೈಮ್ ಮಡಚಬೇಕು. ಇಟ್ಟಿದ್ರೆ ಅಷ್ಟೇ ಈ ರೀತಿ ಬರುತ್ತೆ. ನಾನು ಆ ರೀತಿ ಮಾಡಿ ಇಟ್ಕೊಂಡಿದ್ದೆ. ಹಿಂಗೆ ನಾನು ಕಟ್ ಮಾಡಿ ಫ್ರಂಟ್ ಪಾರ್ಟನ್ ಶೇಪನ್ನು ತಕ್ಕೊಂಡಿನಿ. ಈಗ ನೋಡಿರಿ, ಇಲ್ಲಿ ಉಳಿದಿದ್ದ ಬಟ್ಟೆ ಒಳಗೆ ನಾವು ಇನ್ನೊಂದು ಕ್ರಾಸ್ ಬೆಲ್ಟ್ ಬೇಕಾಗತ್ತಲ್ರಿ, ಆ ಕ್ರಾಸ್ ಬೆಲ್ಟನ್ನು ತಕ್ಕೊಳ್ಳೋನು. ಮತ್ತು ನಮಗೆ ಪೈಪಿಂಗ್ ಮಾಡೋಕೆ ಬಟ್ಟೆನೂ ಬೇಕಾಗ್ತೈತಿ, ಅದನ್ನು ಸಹ ಇಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ನೋಡಿರಿ. ಇಲ್ಲಿ 2 ಪೀಸ್ ನಮಗೆ ಕ್ರಾಸ್ ಬೆಲ್ಟ್ ಸಿಗ್ತಾವೆ ಈ ಪೀಸ್ ಒಳಗೆ. ಆ 2 ಪೀಸ್ ಬಟ್ಟೆ ನೋಡಿರಿ ಇಟ್ಟು ನೋಡಿದ್ರೆ ನಮ್ಗೆ ಒಂದು ಕನ್ಫರ್ಮ್ ಇಷ್ಟು ವಿಡ್ತಿಗೆ ಹಾಕೈತೋ ಇಲ್ಲೋ, ಮತ್ತು ಜಾಯಿಂಟ್ ಮಾಡ್ಕೊಳ್ಳೋ ಸಂದರ್ಭ ಬರ್ತೈತೋ ಏನು ಅಂತೆಲ್ಲ ಚೆಕ್ ಮಾಡ್ಕೊಂಡಿದ್ವಿ ಅಂದರೆ ನಮಗೆ ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕೆ ಮುಂದೆ ಭಾಳ ಅಂದ್ರೆ ಭಾಳ ಈಸಿ ಆಗ್ತೈತೆ ರೀ. ನೋಡಿರಿ ಕರೆಕ್ಟಾಗಿ ನಮಗೆ ಎಲ್ಲಿ ಇದಿರುತ್ತಲ್ಲ ನೋಡಿರಿ, ನಮ್ಮದು ಕಡೆ ಫಸ್ಟ್ ಫ್ರಂಟ್ ಕಡೆ ಜೋಡಿಸೋದಿರ್ತೈತಲ್ಲ ಅದನ್ನು ಕರೆಕ್ಟ್ ಇಟ್ಕೊಂಡು ಎಕ್ಸ್ಟ್ರಾ ಹೊರಗೆ ಬರುವಂಥದ್ದು ಏನೇನು ಮಾಡಬೇಕು, ಹೊರಗಡೆ ಎಕ್ಸ್ಟ್ರಾ ಬಿಟ್ಬಿಡ್ಬೇಕು. ಅದು ಬರ್ಲಿಕ್ಕಂದು ನಡೆಯುತ್ತೆ. ಫಸ್ಟ್ ನಮಗೆ ಇಲ್ಲಿ ಕ್ರಾಸ್ ಬೆಲ್ಟ್ ಫಸ್ಟ್ ಸ್ಟಾರ್ಟಿಂಗ್ ಹೋಗಿನ ಮನೆಯಲ್ಲಿ ಏನು ಹಚ್ಕೊತಿರ್ತೀವಲ್ಲ ಅದನ್ನು ಏನು ಮಾಡಬೇಕು, ಕರೆಕ್ಟಾಗಿ ಇಟ್ಕೊಂಡು ಮಾಡಬೇಕು. ನೋಡಿರಿ ಕರೆಕ್ಟಾಗಿ ಸಿಕ್ತು ನಮಗೆ. ಈ ರೀತಿ ಇಟ್ಕೊಂಡು ಎಲ್ಲವನ್ನು ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡು ಬಂದರೆ ನಮಗೆ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಭಾಳಷ್ಟು ಹೆಲ್ಪ್ ಆಗ್ತೈತಿ. ನೋಡಿರಿ ಎಲ್ಲ ಕಟ್ ಮಾಡಿದ ಪಾರ್ಟ್ಸ್ಗಳನ್ನು ಕರೆಕ್ಟಾಗಿ ಜೋಡಿಸ್ಕೊಂಡು ಇಟ್ಕೋಬೇಕು ಫ್ರೆಂಡ್ಸ್. ಹೀಗೆ ನಾವು ಟ್ರೈ ಮಾಡಿ ನೋಡಿರಿ. ಸಬ್ಸ್ಕ್ರೈಬ್ ಪ್ಲೀಸ್. ಥ್ಯಾಂಕ್ ಯು.